ಕಣ್ಣೀರಿಟ್ಟು ರಕ್ಷಿತಾ ಕೇಳಿದ ಪ್ರಶ್ನೆಗೆ ಬಿಗ್ ಬಾಸ್ ಅಥವಾ ಸುದೀಪ್ ಸರ್ ಉತ್ತರ ಕೊಡ್ತಾರಾ? ಬಿಗ್ ಬಾಸ್ ಮನೆಯಿಂದ ಮಾಳು ನಿಪ್ಪನಾಳ ಹೊರಬಂದಿದ್ದಕ್ಕೆ ಸಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. ತಮ್ಮ ಎಲಿಮಿನೇಷನ್ ಬಗ್ಗೆ ಮಾಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಳು ನಿಪ್ಪನಾಳ ಮನೆಯಿಂದ ಹೊರ ಹೋಗಿದ್ದಕ್ಕೆ ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕ್ತಿದ್ದಾರೆ. ಮಾಳು ಕಾರ್ನಲ್ಲಿ ಕುಳಿತುಕೊಳ್ಳುವ ಸಂದರ್ಭದಲ್ಲಿಯೂ ಅವರು ವಾಪಸ್ ಬರ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಿತ್ತು, ಆದರೆ ಎಲ್ಲವೂ ಉಲ್ಟಾ ಆಯಿತು ಅಂತ ರಘು ಮುಂದೆ ರಕ್ಷಿತಾ ಶೆಟ್ಟಿ ಹೇಳ್ಕೊಂಡಿದ್ದಾರೆ. ಮಾಳು ಕುರಿತು ಮಾತನಾಡುವ ಸಂದರ್ಭದಲ್ಲಿ ರಘು ಅವರಿಗೆ ರಕ್ಷಿತಾ ಶೆಟ್ಟಿ ಪ್ರಶ್ನೆಯೊಂದನ್ನು ಕೇಳ್ತಾರೆ. ಆದರೆ ಈ ಪ್ರಶ್ನೆಗೆ ರಘು ಏನು ಉತ್ತರ ನೀಡಿದ್ರು ಎಂಬುದನ್ನು ತೋರಿಸಿಲ್ಲ. ಆದರೆ ಈ ಪ್ರಶ್ನೆಗೆ ಬಿಗ್ ಬಾಸ್ ಅಥವಾ ವೀಕೆಂಡ್ ಸಂಚಿಕೆಯಲ್ಲಿ ಸುದೀಪ್ ಸರ್ ಉತ್ತರ ನೀಡ್ತಾರಾ ಅನ್ನೋದನ್ನು ನೋಡಬೇಕು. ಹಾಗಾದರೆ ರಕ್ಷಿತಾ ಏನು ಪ್ರಶ್ನೆ ಕೇಳಿದ್ರು ಗೊತ್ತಾ? ನಾಮಿನೇಟ್ ಹೇಗಾಯಿತು ಅಂತ ಗೊತ್ತಾಗ್ತಿಲ್ಲ, ಇಲ್ಲಿಯವರೆಗೂ ಮಾಳು ಮನೆಯಿಂದ ಹೊರ ಹೋದ್ರು ಅಂದರೆ ನಂಬೋಕೆ ಆಗ್ತಿಲ್ಲ ಅಂತ ರಘು ಮುಂದೆ ರಕ್ಷಿತಾ ಹೇಳ್ತಾರೆ. ಇದಕ್ಕೆ ಉತ್ತರ ಕೊಟ್ಟ ರಘು ಏನು ಹೇಳ್ತಾರೆ ಅಂದರೆ, ಇದೆಲ್ಲ ಆಟ, ಇಲ್ಲಿ ನಾವು ಏನು ಊಹೆ ಮಾಡ್ತೀವಿ ಅದೆಲ್ಲ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿ ರಕ್ಷಿತಾಗೆ ಸಮಾಧಾನ ಮಾಡ್ತಾರೆ. ಮತ್ತೆ ಮಾತನಾಡಿದ ರಕ್ಷಿತಾ ಶೆಟ್ಟಿ, ಈ ಮನೆಯಲ್ಲೂ ಮಾಳು ಅವರಂತಹ ವ್ಯಕ್ತಿತ್ವ ಯಾರದ್ದೂ ಇಲ್ಲ, ಆದರೂ ಸಹ ಮಾಳು ಅಣ್ಣ ಮನೆಯಿಂದ ಹೊರಗೆ ಹೋಗಲು ಹೇಗೆ ಸಾಧ್ಯ? ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಲ್ವಾ ಅಂತ ರಕ್ಷಿತಾ ಪ್ರಶ್ನೆ ಮಾಡ್ತಾರೆ. ರಕ್ಷಿತಾ ಅವರ ಈ ವ್ಯಕ್ತಿತ್ವದ ಆಟದ ಕುರಿತು ಪ್ರಶ್ನೆಗೆ ಉತ್ತರ ನೀಡೋರು ಯಾರು? ಇತ್ತ ಮನೆಯಿಂದ ಹೊರಗೆ ಬಂದಿರುವ ಮಾಳು ತಮ್ಮ ಹೆಲ್ಮೆಟ್ ಬಗ್ಗೆ ತೀವ್ರ ಬೇಸರನ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿರುವ ಸ್ಪರ್ಧಿಗಳ ಪೈಕಿ ನಾನು ಅರ್ಹನಾಗಿದ್ದೆ, ಆದರೂ ಹೊರಗೆ ಬಂದಿರೋದು ನನಗೆ ಆಶ್ಚರ್ಯವನ್ನುಂಟು ಮಾಡಿದೆ. ಆಟ ಆಡದೇ ಇರೋರು ಉಳಿದುಕೊಂಡಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿಕೊಂಡಿದ್ದಾರೆ. ರಕ್ಷಿತಾ ಅವರು ಮಾಳು ಅವ್ರಿಗೆ ತುಂಬ ಅಟ್ಯಾಚ್ ಆದರು, ಅಣ್ಣ ತಂಗಿ ಥರ ಇದ್ದರು. ರಕ್ಷಿತಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಳು ಹೋಗ್ತಾರೆ ಅಂತ, ಸ್ಪಂದನ ಹೋಗ್ತಾರೆ ಅಂದ್ಕೊಂಡಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಳು ಹೋಗಿದರೆ ಅವಳಿಗೆ ತುಂಬ ಬೇಜಾರಾಗಿದೆ. ಅದರಿಂದ ಮಾಳು ಥರ ವ್ಯಕ್ತಿತ್ವ ಯಾರ್ದೂ ಇಲ್ಲ, ಇದು ವ್ಯಕ್ತಿತ್ವದ ಆಟ ಅಲ್ವಾ, ಯಾಕೆ ಮಾಳು ಅಣ್ಣ ಹೋದರು ಅಂತ ರಘು ಅವ್ರಿಗೆ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಉತ್ತರ ಸುದೀಪ್ ಸರ್ ಅಥವಾ ಬಿಗ್ ಬಾಸ್ ಅವರೇ ಕೊಡಬೇಕು. ಮಾಳು ಅವರು ಹೊರಗಡೆ ಬಂದಮೇಲೆ ಏನೇನೋ ಸ್ಟೇಟ್ಮೆಂಟ್ಸ್ಗಳು ಕೊಡ್ತಾ ಇದ್ದಾರೆ. ಇರೋರು ಯಾರೂ ಅರ್ಹರಲ್ಲ, ವಿನ್ ಆಗೋಕ್ಕೆ ನಾನೇ ಅರ್ಹನಾಗಿದ್ದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ತುಂಬ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಮಾಳವರು ಇದೇ ರೀತಿ ಒಳಗಡೆ ಮಾತಾಡಿದರೆ, ಇಷ್ಟು ಕಾನ್ವರ್ಸೇಷನ್ ಒಳಗಡೆ ಇದ್ದಿದ್ದರೆ ಅವ್ರು ನಿಜ ಇನ್ನೂ ಸ್ವಲ್ಪ ದಿನ ಉಳ್ಕೋತಿದ್ರು, ಫೈನಲ್ಗೂ ಬೇಕಾದರೆ ಬರ್ತಿದ್ರು. ಬಟ್ ಹೊರಗಡೆ ಬಂದಮೇಲೆ ಇದೆಲ್ಲ ಮಾತು ಎಷ್ಟು ಸರಿ ಅಂತ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಮಾಳು ಹೊರಗಡೆ ಬಂದಿದ್ದು ಸರಿನಾ ತಪ್ಪಾ ಅಂತ.